ಏನಕ್ಕೆ ಮಾಡಬೇಕು ಈ ಕಥೆ ಅಂತ ಅನ್ನಿಸ್ದಾಗ ನಾನು ಅಶ್ವಿನಿ ಅವ್ರನ್ನ ಒಂದು 2 ವರ್ಷದಿಂದ ಭೇಟಿ ಮಾಡಿದ್ದೆ. ನಾರ್ಮಲಾಗಿ ನಾನು ಜೈನರಿಗೆ ವಾಸ ನಾನು ಅಲ್ಲಿ ಯಾವುದೋ ಒಂದು ಮದುವೆ ಸಂಪರ್ಕ ಅಂತ ಬಂದಾಗ ನೀವು ಜನರಲ್ಲಿ ನೋಡಿರ್ತಾರೆ, ಈ ಕಣ್ಣು ಕಾಣಿದ ಆಶ್ರಮಕ್ಕೆ ದಾನ ಮಾಡಿ ಅಂತ ಬರೋ ಭಾಳ ಸಿಗ್ತಾ ಇರ್ತಾರೆ ರಸ್ತೆಯಲ್ಲಿ. ನನಗೆ ಒಂದು ಮದುವೆ ಸಂಭ್ರಮ ಒಂದು ವಿಷಯ ಮಾತಾಡ್ತಾ ಇದ್ದಾರೆ. ಇವರು ಒಂದು ಹಸ್ಬೆಂಡ್ ವೈಫು ಜೋರ ಮಾತಾಡಿ ಸ್ವಲ್ಪ ಇಲ್ಲ, ನನಗೆ ಲಾಸ್ಟ್ ಇಯರ್ ಕ್ಯಾನ್ಸರ್ ಬಂದು ಸರ್ಜರಿ ಆಗಿರೋದಕ್ಕೆ ನನ್ನ ವಾಯ್ಸ್ ಸ್ವಲ್ಪ ಸೊ ಏನಾಯಿತು ಅಂತ ಹೇಳಿದ್ರೆ ಈ ಥರ ಒಂದು ಮದುವೆ ವಿಷಯ ಪಕ್ಕದಲ್ಲಿ ಕಣ್ಣು ಕಾಣದೆ ಒಂದು ಕಪಲ್ ಪಾಸ್ ಆದರು. ಅವಾಗ ಥಾಟ್ ಬಂದಿತ್ತು, ನಾರ್ಮಲಾಗಿ ನೋಡೋರು ನಾವು ಹುಡುಗ ಹುಡುಗಿ ನೋಡ್ಬಿಟ್ಟು ಒಪ್ಕೋತೀವಿ, ನಾವು ಇವರೇ ಒಪ್ಕೋಬೋದು ಅಂತ ಒಂದು ಕ್ವಶನ್ ಬಂತು ನನಗೆ. ಸೊ ಆ ಕಾರಣಕ್ಕೆ ಮಾಡೋಣ ಅಂದಾಗ ಸರಿ ಯಾರನ್ನ ಆರ್ಟಿಸ್ಟ್ನ ಚೂಸ್ ಮಾಡೋದು ಅಂತಂದಾಗ ಈ ಬ್ಲೈಂಡ್ ಗ್ರೂಪಲ್ಲಿ ಭಾಳ ಜನ ಹತ್ರ ಮಾತಾಡಿದೆ. ಅಶ್ವಿನಿ ಮತ್ತು ಗಿರೀಶ್ ಅವ್ರ ಬಗ್ಗೆ ಹೇಳಿದ್ರು, ಭಾಳ ಡೈನಾಮಿಕ್ ಪೀಪಲ್ ಅವ್ರನ್ನ ಮೀಟ್ ಮಾಡಿ ಅಂತ. ಸೊ ಅವ್ರನ್ನ ಮೀಟ್ ಮಾಡಿದೆ. ಸೊ ಅವರು ಒಪ್ಪಿಕೊಂಡ್ರು. ಇನ್ಫ್ಯಾಕ್ಟ್ ಕತೆ ಡಿಸ್ಕಸ್ ಮಾಡಬೇಕಾದ್ರೆ ಡೈಲಾಗ್ಗಳು ಮಾತಾಡಬೇಕಾದ್ರೆ ಎಲ್ಲ ಬರೀಬೇಕಾದ್ರೆ ಅವ್ರದೇ ಡಿಸ್ಕಷನ್ ಮಾಡ್ತಿದ್ದೆ. ನಾವು ಸ್ಟಾರ್ಟಿಂಗ್ ಬರೆದಾಗ ಬಂದು ಇನ್ಫ್ಯಾಕ್ಟ್ ನಿಮಗೆ ಒಂದು ಡೈಲಾಗ್ಸ್ ಒಂದು ಸ್ಯಾಂಪಲ್ ಕೊಡ್ತೀನಿ. ನಾನು ಮೇಡಮ್ ಬರೆದಿದ್ದೆ, ಮೇಡಮ್ ನೀವು ನಿಮ್ಮ ತಾತಂತರ ಕನ್ವಿನ್ಸ್ ಮಾಡ್ಬೇಕಾದ್ರೆ ಒಂದು ಡೈಲಾಗ್ ಇಟ್ಟು ಏನು ಅಂದರೆ ತಾತ ನಾನು ವೀರೇಶ್ ಮದುವೆ ಆದರೆ ಸದ್ಯ ಶರತ್ ಮತ್ತು ಶರದಿ ಮದುವೆ ಆದರೆ ನಮ್ಮ ಮನೆ ಕರೆಂಟ್ ಬಿಲ್ ಬರಲ್ಲ ಅಂತ ಬರೆದಿದ್ದೆ. ನಮ್ಮ ಕರೆಂಟ್ ಬಿಲ್ ಬೇಕಾಗಿಲ್ಲ ನಮಗೆ ಅಂತ ಬರೆದಿದ್ದೆ. ಅದಕ್ಕೆ ಅವರನ್ನು ಒಂದು ಮಾತಾಡೋ, ಇಲ್ಲ ಸರ್ ಡೈಲಾಗ್ ತೆಗೆದುಬಿಡಿ, ಯಾಕೆಂದರೆ ನಾವು ಮನೆಗೆ ಮುಂದ್ಕೊಳ್ಳಿ ಫಸ್ಟ್ ಕೆಲಸ ಮಾಡೋದು ಲೈಟ್ ಹಾಕ್ತೀವಿ. ನಾವು ನಮ್ಮ ಕತ್ಲೆ ಇರ್ಬೋದು, ಬಟ್ ನಮ್ಮ ಮನೇಲಿ ಯಾವತ್ತೂ ಲೈಟ್ ಇರಬೇಕು, ಯಾಕಂದರೆ ಆ ರಸ್ತೆಗೆ ಕತ್ಲೆ ಮನೆ ಅಂತ ಹೋಗುತ್ತೆ. ಇಲ್ಲ ಆ ಡೈಲಾಗ್ ಬೇಡ ಅಂದರೆ ಅವ್ರ ಜೀವನ ಭಾಳ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಾವು ಈ ಸಿನಿಮಾ ನೋಡಿದ್ರೆ ನಾವೆಲ್ಲೂ ಅಷ್ಟು ಕಣ್ಣು ಕಾಣಲ್ಲ, ತೊಂದರೆ ಇಲ್ಲಿದ್ದಾರೆ, ಎಲ್ಲೂ ನಾವು ತೋರಿಸಿಲ್ಲ ನಾವು. ಅಂದರೆ ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ನಾವು ಕಣ್ಣು ಮುಚ್ಕೊಂಡು ಸಿನಿಮಾ ನೋಡಿದ್ರೆ ಅದು ನಾರ್ಮಲ್ ಕಪಲ್ ಸಿನಿಮಾ ಅಂತ ಅನ್ಸುತ್ತಿದ್ದು. ನಾವು ಕಣ್ಣು ತೆಗೆದು ನೋಡಿದಾಗಲೇ ಗೊತ್ತಾಗೋದು, ಎಸ್ ದಿಸ್ ಸಿನಿಮಾ ಇಸ್ ಫಾರ್ ಪೀಪಲ್. ಆ್ಯಕ್ಟ್ ಮಾಡೋರು ಯಾರು ಸ್ವಲ್ಪ ವಿಷುವಲಿ ಬ್ಲೈಂಡ್. ಓಕೆ, ಸಿನಿಮಾ ಅವ್ರು ತಿಂಗಳು ಒಂದ್ಸತಿ ಸಿನಿಮಾಗೆ ಹೋಗ್ತಾರೆ ಅವರು. ಸೊ ಈ ಜೀವನದಲ್ಲಿ ನಾವು ಏನೇನು ನೋಡಬೇಕು ಅಂತಿದ್ವಿ ಅವರು ನೋಡ್ತಿದ್ದಾರೆ, ಬಟ್ ಅದನ್ನು ಹೇಗೆ ಸ್ವಾದ ಅವರು ಹೇಳ್ತಾರೆ ಅದನ್ನು. ಸೊ ದಿಸ್ ಈಸ್ ಆಲ್ ಅಬೌಟ್ ಶರತ್ ಅಂಡ್ ಶರದಿ. ಸೊ ದತ್ತಣ್ಣ ಸರ್ ಹೇಳಬೇಕು ಅಂತ ಹೇಳಿದ್ರೆ ದತ್ತಣ್ಣ ಅವ್ರ ಹತ್ರ ಈ ಕತೆ ಹೇಳೋದು ಸ್ವಲ್ಪ ಇದ್ದೇ ಇರ್ತಿದೆ, ಸರ್ ಮಾಡ್ತಾರಾ ಇಲ್ವ ಅಂತ. ಯಾಕಂದ್ರೆ ಜನರಲಿ ಸರ್ ಸಣ್ಣ ಶಾರ್ಟ್ ಮೂವೀಸ್ ಮಾಡಲ್ಲ, ಯಾಕಂದ್ರೆ ಅವ್ರ ಕಂಪ್ಲೇಂಟ್ ಏನಿರುತ್ತೆ ಅಂದರೆ ಶಾರ್ಟ್ ಮೂವೀಸ್ಗೆ ಸೆನ್ಸರ್ ಇರಲ್ಲ, ನೀವು ಏನೋ ಹೇಳ್ತಾರೆ ಏನೋ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ. ಬಟ್ ಈ ಕತೆ ಹೇಳಿದಾಗ ಮಾಡಿದೆ ನಾನು ಬರ್ತೀನಿ ಅಂತ ಹೇಳೋದು. ಆ್ಯಂಡ್ ಗೊತ್ತಿರಬೇಕು, ಒನ್ ಆಫ್ ದಿ ಬಿಸಿಯೆಸ್ಟ್ ಆ್ಯಕ್ಟರ್ ಸರ್ ಅವ್ನು ರೆನ್ಯುಮರೇಷನ್ ಏನು ಕೊಡಲಿ ಅಂತ ಕೇಳಿದ್ರೆ ನಾನು ಬೆಂಟ ಕೊಟ್ಟು ಹೋಗೋ ಅಂತ ಹೇಳೋದು. ಅಂದರೆ ಅವ್ರಿಗೆ ಕತೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಮಾಡ್ಯಾರ ಇದರಲ್ಲಿ. ಸೊ ಇಲ್ಲಿಂದ ಇದನ್ನು ತಲುಪಿಸ್ಬೇಕು. ನಮ್ಮ ಯೂಟ್ಯೂಬ್ ಚಾನಲ್ ಟಾಪ್ ಗುರು ಕ್ರಿಯೇಷನ್ಸ್ ಅಂತಿದೆ, ಅದಕ್ಕೋಸ್ಕರ ಮಾಡಿರೋದು. ಇನ್ಫ್ಯಾಕ್ಟ್ ಈ ಕತೆ ಬಂದು ಒಂದು ವೆಬ್ ಸೀರೀಸ್ ಕತೆ ಬರೀತಿದ್ವಿ, ಅದರಲ್ಲೂ ಒಂದು ಎಪಿಸೋಡ್ ಆಗಿದ್ದಿದ್ದು. ಬಟ್ ವಿ ಫೆಲ್ಟ್ ದಿಸ್ ಕ್ಯಾನ್ ಸಪ್ರೇಟ್ಲಿ ಸ್ಟ್ಯಾಂಡ್ ಆಸ್ ಅ ಶಾರ್ಟ್ ಮೂವಿ ರಾದರ್ ದನ್ ವೆಬ್ ಸೀರೀಸಲ್ಲಿ ಒಂದು ಕಂಟೆಂಟ್ ಆಗಿರೋದಕ್ಕಿಂತ. ದಟ್ ವಾಸ್ ಅ ರೀಸನ್ ವಿ ಡನ್ ದಿಸ್. ನಾನು ಬಂದು ಮಾರ್ಕೆಟಿಂಗ್ ಪ್ರೊಫೆಷನಲ್ ನಾನು. ಸೊ ಇದಕ್ಕೆ ಮುಂಚೆ ದತ್ತಣ್ಣ ಅವ್ರು ಹಾಕೊಂಡು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಏಪ್ರಿಲ್ ಹೆಂಗೋಗಿ ಸಿನಿಮಾ ಮಾಡಿದ್ದೀನಿ. ಸೊ ನನಗೂ ದತ್ತಣ್ಣ ಸರ್ ಒಂದು 8 ವರ್ಷದ ಪರಿಚಯ. ಓಕೆ, ಆ ಪರಿಚಯ ನಾನು ಇಲ್ಲಿ ಪಡಿಸ್ಕೊಂಡೆ ಅಷ್ಟೇ. ನಾನು ಸರಿ ಇಟ್ಕೊಂಡ್ರೆ ಮುಂದೆ ಸಿನಿಮಾ ಮಾಡೋ ಪ್ಲಾನ್ ಇದೆಯಾ? ಸಿನಿಮಾ ಮಾಡುವುದು, ವೆಬ್ ಸೀರೀಸ್ ಮಾಡುವುದು ಅಂತಿತ್ತು. ಓಕೆ, ಮಾಡಬಹುದು, ಗೊತ್ತಿಲ್ಲ ಈಗ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮಾಡ್ಬೋದು ಸರ್, ಅದೇ ನಡೆಯುತ್ತೆ. ನೀವು ಮಾಡ್ಕೊಂಡಿದ್ದೀರಾ? ನಾವು ಮಾಡ್ಕೊಂಡಿದ್ದೀವಿ. ಸರ್ ಇದು ಒಂದು 14 ನಿಮಿಷ ಇದೆ, 14 ಮಿನಿಟ್ಸ್ ಅಲ್ಲಿ. ಸರ್ ಇಲ್ಲಿ ಚಾಲೆಂಜಸ್ ಅಂದರೆ ಒಂದು ಕೆಲವು ಎಕ್ಸ್ಪ್ರೆಷನ್ಸ್ ನಾವು ತಗೋಬೇಕು ಅಂತಂದಾಗ ಅದು ಸ್ವಲ್ಪ ಚಾಲೆಂಜಸ್ ಬಂತು ನಮಗೆ. ಓಕೆ, ಹಾಗಾಗಿ ನಾವೇನು ಮಾಡೋದು, ಜೋರು ಕಂಫರ್ಟಬಲ್ ಯಾವುದಿದೆ ಅದ್ರ ಪ್ರಕಾರ ಸೀನ್ ಡೆವಲಪ್ ಮಾಡೋದಿಲ್ಲ. ಕೆಲವು ಚಾಲೆಂಜಿಂಗ್ ಸೀನ್ಸ್ ತಗೊಳ್ಳಿಲ್ಲ ನಾವು. ಬಟ್ ನಾವು ಏನು ಸ್ಕ್ರಿಪ್ಟ್ ಮಾಡಿದ್ದೀವಿ ಅದಕ್ಕೆ ಕಂಪ್ಲೀಟ್ ಜಸ್ಟಿಸ್ ನನ್ನ ಹೀರೋಯಿನ್ ಕೊಟ್ಟಿದ್ದಾರೆ ನನಗೆ. ಶೂಟಿಂಗ್ ಆಗಸ್ಟ್ 31 ತಿಂಗಳಲ್ಲಿ ಮಾಡಿದ್ವಿ ನಾವು. ಡೆಫಿನೆಟ್ಲಿ ಕಳಿಸ್ತೀವಿ. ಹೌದು, ಇದನ್ನು ಬಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಕಳಿಸ್ತೀವಿ. ಹಿಂದಿ ಡಬ್ಬಿಂಗ್ ಕೆಲಸ ನಡೀತಾ ಇದೆ. ಸೊ ಇದನ್ನು ಬೇರೆ ಭಾಷೆಗಳಲ್ಲಿ ಡಬ್ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಅದು
ನಾವು ಡಬ್ಬಿಂಗ್ ಮಾಡೋ ಟೈಮ್ ತೊಗೊಂಡು ಅವ್ರು ಬೇಗ ಮುಗಿಸೋದು ಹೇಳಿದ್ರೆ ಡೈಲಾಗ್ ಒಂದ್ಸತಿ ಕೇಳೋರು ಅಷ್ಟೇ. ಇನ್ಫ್ಯಾಕ್ಟ್ ನಮ್ಮ ಡಬ್ಬಿಂಗ್ ಸ್ಟುಡಿಯೋ ಅವ್ರು ಹೇಳ್ತಾರೆ, ಅವ್ರು ನನಗೆ ಆ ದಿನ ಪೂರ್ತಿ ಸ್ಟುಡಿಯೋ ಬುಕ್ ಮಾಡಿದ್ವಿ ನಾವು. ಸರ್ ಚಾಲೆಂಜಸ್ ಬರ್ಬೋದು, ಬೆಳಿಗ್ಗೆ ಸಂಜೆವರೆಗೂ ಬುಕ್ ಮಾಡೋಣ ಅಂತಿದ್ವಿ. 3-3.5 ಗಂಟೆ ಡಬ್ಬಿಂಗ್ ಮಾಡ್ಬೋದು. ಡಬ್ಬಿಂಗ್ ಸಾಂಗ್ ಎಲ್ಲ ಆಡ್ಸೋ ಒಂದ್ಸತಿ ಕೇಳೋರು ಅಷ್ಟೇ. ಹೇಳ್ತಾರಲ್ಲ, ಸಿ ದೇ ಆರ್ ಡಿಫ್ರೆಂಟ್ಲಿ ಏಬಲ್ಡ್. ಅಂದ್ರೆ ಒಂದ್ಸತಿ ಡೈಲಾಗ್ ಕೇಳಿದ್ರೆ ಟಕ್ ಅಂತ ಹೇಳ್ಬೋದು. ಸಿಂಗಲ್ ಟೇಕ್ ಆರ್ಟಿಸ್ಟ್ಗಳು ಅಂತ ಹೇಳ್ಬೋದು. ನಮ್ಮ ಹೀರೋ ಅವರ ಆಡಿರೋದು ಅದನ್ನು. ಈಸ್ ಅ ಮ್ಯೂಸಿಕ್ ಟೀಚರ್ ಆಕ್ಚುಲಿ. ಇದು ಅವರ ಒಂದು ನಿಜ ರಿಯಲ್ ಸ್ಟೋರಿನಾ? ಅದು ರಿಯಲ್ ಸ್ಟೋರಿ ಅವ್ರದ್ದು ಬೇರೆ ಇದೆ. ಓಕೆ, ಇದನ್ನ ಇನ್ಫ್ಯಾಕ್ಟ್ ರಿಯಲ್ ಸ್ಟೋರಿ ಬಂದು ಇವರು ನನಗೆ ಅಶ್ವಿನಿ ಅವರು ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ, ಇಲ್ಲ ಸರ್ ನನಗೆ ಒಂದಿನ ಆಫೀಸ್ ಒಬ್ಬರು ಬಂದಿದ್ರು, ಒಂದು ಹುಡುಗ ಇದ್ದಾನೆ ಅಂತ ಹೇಳಿದ್ರು, ಅಂತ ಒಂದು ಬ್ಲೈಂಡ್ ಹುಡುಗ ಇದ್ದಾನೆ ಅಂತ ಹೇಳಿದ್ರು. ಇವ್ರು ಅನ್ಕೊಂಡ್ರು, ಸರಿ ಸ್ಕೂಲ್ಗೆ ಸೇರಿಸ್ಬೇಕಾ, ಸೇರಿಸ್ತೀನಿ, ಕರ್ಕೊಂಬನ್ನಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಇಲ್ಲಮ್ಮ ಸ್ಕೂಲ್ ಆಗೋಗಿದೆ ಅಂತ ಹೇಳಿದ್ರು. ಕಾಲೇಜ್ ಸೇರಿಸ್ಬೇಕಾ, ಸೇರಿಸ್ತೀನಿ ಅಂತ ಹೇಳಿದ್ರು. ಕಾಲೇಜ್ ಆಗೋಗಿದೆ ಅಂತ ಹೇಳಿದ್ರಂತೆ. ಕೆಲ್ಸಕ್ಕೆ ಏನಾದ್ರು ಬಂದಿರ್ಬೋದು ಅಂತ ಹೇಳ್ಬಿಟ್ಟು, ಕೆಲ್ಸಕ್ಕೆ ಏನಾದ್ರು ಹೇಳ್ಬೇಕಂದ್ರೆ ರೆಫರ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅವಾಗ ಇವರಿಲ್ಲ ಸರ್, ಅಲ್ಲೂರು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ದೆ, ಎದರಿಲ್ಲ ಅಲಯನ್ಸ್ಗೆ ಬಂದಿದ್ದೀವಿ, ನಿಮ್ಗೆ ನೋಡೋಕೆ ಬಂದಿದ್ದೀವಿ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ, ನಾಚಿಕೆ ಬಂದ್ಬಿಡು ನನಗೆ ಅಂತ ಹೇಳೋರು. ಅಂದ್ರೆ ಎಸ್ ವಿ ಇನ್ಸ್ಪೈರ್ಡ್. ಆ ಕೆಲವು ಮಾತುಗಳು ಅವ್ರೇನು ಮಾತಾಡೋದಲ್ಲ, ಅವ್ರಿಬ್ರು ಕಾನ್ವರ್ಸೇಷನ್ ಇತ್ತಲ್ಲ, ಅದು ಇವ್ರ ಹಬ್ಬದ ಇವ್ರಿಬ್ಬರ ಡಿಸ್ಕಸ್ ಮಾಡಿನೇ ನಾವು ಹೊರಟಿರೋದು. ಯಾಕೆಂದ್ರೆ ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿ ಶುಡ್ ನಾಟ್ ಪುಟ್ ದಮ್ ಇಂಟು ಸಮ್ ಟೈಟ್ ಸಿಚುವೇಶನ್. ಸೊ ಅವ್ರ ಹತ್ರ ಕೇಳಿ ಡೈಲಾಗ್ ಓಕೆನಾ, ಕರೆಕ್ಟ್ ಆಗಿದೆ, ರಿಯಾಲಿಟಿ ಹತ್ರ ಆಯ್ತು ಅಂತ ಹೇಳಿ ನಾವು ಡೈಲಾಗ್ ಬರೋದಿರೋದು ನಾವು. ಇಲ್ಲ ಮಾಡಿಲ್ಲ, ಇದು ಪ್ರಥಮ ಪ್ರಯತ್ನ ಇದು. ಸಿ ಇನ್ಫ್ಯಾಕ್ಟ್ ಶಾರ್ಟ್ ಮೂವಿಗೆ ಪ್ರೆಸ್ ಮೀಟ್ ಬೇಕಾ ಅಂತ ಕೇಳಿದಾಗ ಒಂದು ಪ್ರಥಮ ಪ್ರಯತ್ನ ಮಾಡಿ ಅದು ರುಜುವಾತ್ ಆಗೋಗ್ಲಿ, ಅದು ರಿಜಿಸ್ಟರ್ ಆಗೋಗ್ಲಿ. ಅದು ಯಾಕೆಂದ್ರೆ ಈಗಿನ ಕಾಲಘಟ್ಟಕ್ಕೆ ನಾನೇ ಮೊದಲು ಅಂತ ಹೇಳ್ತಾ ಇರ್ತಾರಲ್ವಾ, ನಾವೇ ಮೊದಲು, ಅದು ರುಜುವಾತ್ ಆಗೋಗ್ಲಿ ಅಂತಷ್ಟೇ. ನಾವೇ ಮೊದಲು, ಅದಕ್ಕೆ ತಂಡ ಎಲ್ಲ ಇದೀವಿ ನಾವು. ಇಲ್ಲ ಸರ್, ಏನಾಗುತ್ತೆ ಅಂತಂದ್ರೆ ನಾವು ನಮ್ಮ ಪ್ರೊಫೆಷನಲ್ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಸೊ ವೆಬ್ ಸೀರೀಸ್ ಮಾಡ್ತಾ ಇದೀವಿ. ವೆಬ್ ಸೀರೀಸ್ ನಾವು ಜನರಲಿ ನಮ್ಮ ಟೀಮ್ ನಾವು ಪ್ಲಾನ್ ಮಾಡೋದೇ ಸ್ಯಾಟರ್ಡೇ ಸಂಡೇ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡೋದು. ನಾವು ಡಿಫ್ರೆಂಟ್ ಆಗಿರುತ್ತೆ. ನಾನು ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಅಂತ ಮಾಡ್ತೀನಿ. ಯಾಕಂದ್ರೆ ಒಂದೊಂದು ನಾವು ಏನೇ ಕಂಟೆಂಟ್ ಮಾಡೋದು ನಂದು ಕಾನ್ಸೆಪ್ಟ್ ಇದೆ. ನಮ್ಮ ಏಪ್ರಿಲ್ ಆಗಬೇಕು ಸಿನಿಮಾದಲ್ಲೂ ಅಷ್ಟೇ, ನಾವು ಮಾಡಿದಾಗಲೂ ಅಷ್ಟೇ, ಮನೆಯಲ್ಲಿ ಕೂತ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ನೋಡಿದಾಗ ಅವ್ರಿಗೇನು ಮುಜುಗರ ಆಗದೆ ಇದ್ರೆ ಸಾಕು, ನನಗೆ ಏನೋ ಮಾಡಿದ್ದಾನೆ, ಡಿಫ್ರೆಂಟ್ ಆಗಿ ಮಾಡಿದ್ದಾನೆ, ಅದೇ ಕಾನ್ಸೆಪ್ಟ್ ಅವ್ರು ಕೊಟ್ಟಿದ್ದಾನೆ ಅಷ್ಟೇ. ಸೊ ದತ್ತಣ್ಣ ಅವ್ರಿಗೆ ಕೊಡ್ತೀನಿ ಈಗ ಮಾತಾಡಿ. ಹಾಗಾದ್ರೆ ದತ್ತಣ್ಣ ಅವ್ರ ಪ್ರಕಾರ ನಮ್ಮ ಹೀರೋಗೆ ಅವ್ರ ಮಗು ಸೊ ಒಂದೇ ಫ್ಯಾಮಿಲಿ ಕಂಪ್ಲೀಟ್ ಆರ್ಟಿಸ್ಟ್. ಈಗ ನಮ್ಮ ವೇದಿಕಾ ಅಂತ ವೇದಿಕಾ ಅಂತ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರ. ಬಹುಶಃ ನಾನು ನಿಮ್ಮನ್ನೆಲ್ಲ ಸಾಕಷ್ಟು ಬಾರಿ, ನಾನು ನಿಮ್ಮನ್ನು ನೋಡಿದ್ದೀನಿ, ನೀವು ನನ್ನನ್ನು ನೋಡೇ ಇರ್ತೀರಾ. ಯಾಕಂದ್ರೆ ನಾನು ಯುನೈಟೆಡ್ ನೇಷನ್ಸ್ ಅವಾರ್ಡ್ ವಿನ್ನರು, ಹಾಗೆ ಲೇಟ್ ಕ್ವೀನ್ ಎಲಿಜಬೆತ್ II ಅಂದ್ರೆ ಏನು ಬ್ರಿಟನ್ ಕ್ವೀನ್ ಇಂದ ಪ್ರಶಸ್ತಿ ತಗೊಂಡು ಬಂದಾಗ ಏರ್ಪೋರ್ಟಿಗೆ ತಾವುಗಳು ಬಂದು ನನ್ನನ್ನು ಪ್ರಶಂಸಿದ್ರಿ. ಹಾಗಾಗಿ ನನ್ನ ಪರಿಚಯ ನಿಮ್ಗೆ ಆಗೇ ಇರುತ್ತೆ. ಸೊ ಈ ಫಿಲ್ಮ್, ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ಪ್ರಥಮ ಪ್ರಯತ್ನ. ಫಸ್ಟ್ ಆಫ್ ಆಲ್ ನನಗೆ ದೊಡ್ಡ ಗುರು ಅಂತಂದ್ರೆ ನಮ್ಮ 3 ಜನ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇ ಗುರು ನಮ್ ದತ್ತಣ್ಣ ಸರ್. ಯಾಕಂದ್ರೆ ನಮ್ಗೆ ತುಂಬಾ ತಿದ್ದಿದ್ರು, ಹಂಗಲ್ಲಮ್ಮ ಇದು ನ್ಯಾಷನಲ್ ಅವಾರ್ಡ್ ಹೋಗ್ಬೇಕು, ಚೆನ್ನಾಗಿ ಮಾಡು ಅಂತ. ಸೊ ದತ್ತಣ್ಣ ಸರ್ಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇ ಗುರುಗಳು ಅಫ್ಕೋರ್ಸ್ ನಮ್ಮ ಜಗದೀಶ್ ಸರ್ಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಚೇತನ್ ಸರ್, ಅವರು ಕೂಡ ಸಾಕಷ್ಟು ನಗಿಸ್ತಾ ಇದ್ರು. ನಮ್ಗೆ ಸ್ಮೈಲ್ ಮಾಡೋ ಅಂದ್ರೆ ಆರ್ಟಿಫಿಷಿಯಲ್ ಸ್ಮೈಲ್ ನಮ್ಗೆ ಬರಲ್ಲ, ಎಕ್ಸ್ಪ್ರೆಷನ್ಸ್ ಬರಲ್ಲ. ಸಿಕ್ಕಾಪಟ್ಟೆ ನಗ್ಸಿ ನಮಗೆ ಆ ಸ್ಮೈಲ್ ಮಾಡೋ ತರ ಎಲ್ಲ ಮಾಡಿದ್ರು. ಹಂಗೆ ವಿನಯ್ ಸರ್ ತುಂಬಾ ಚೆನ್ನಾಗಿ ನಮ್ಗೆ ತಿದ್ದುತ್ತಾ ಬಂದ್ರು. ಹಾಗಾಗಿ ಒಂದ್ ಸಣ್ಣ ಪ್ರಯತ್ನ ನಾವು ಮಾಡಿದೀವಿ ಅಂತ ಹೇಳ್ಬೋದು. ಸೊ ಕೇಳ್ತಿದ್ರು ನಿಮ್ಮ ರಿಯಲ್ ಇದು ನಿಮ್ಗೆ ಸಿನಿಮಾ ರಿಯಲಿಸ್ಟಿಕ್ ಅನಿಸ್ತಾ, ರಿಯಲ್ ಅವ್ರ ಜೀವನದ ರಿಯಲ್ ಅಂತ ಕೇಳಿದ್ರು. ಸ್ವಲ್ಪ ರಿಯಲ್ಲೇ ಇತ್ತು. ಯಾಕಂದ್ರೆ ಹೆಣ್ಣೋಡೋ ಶಾಸ್ತ್ರ ಅಂದ್ರೆ ಎಲ್ಲರಿಗೂ ಒಂದೇ ತರ ಇರುತ್ತೆ. ವಿಕಲಚೇತನರಿಗೆ ಬೇರೆ ತರ ಇರಲ್ಲ, ಅಥವಾ ಬೇರೆಯವ್ರಿಗೆ ಬೇರೆ ತರ ಇರಲ್ಲ. ನಮ್ದು ಕಂಪ್ಲೀಟ್ಲಿ ಅರೇಂಜ್ಡ್ ಮ್ಯಾರೇಜ್. ಹಂಗಾಗಿ ಇಲ್ಲಿ ಏನ್ ಸಿನಿಮಾದಲ್ಲಿ ಇತ್ತು ಹಂಗೇನೆ ನಮ್ ಜೀವನದಲ್ಲೂ ಆಗಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ತಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅಶ್ವಿನಿ ಅವರೇ, ನೀವಿಬ್ರು ನಿಜ ಜೀವನದ ಜೋಡಿಗಳು. ಸೊ ಸಮಾಜಕ್ಕೆ ಏನಾದ್ರೂ ಸಂದೇಶ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಿ? ಸಮಾಜಕ್ಕೆ ಸಂದೇಶ ಅಂತ ಅನ್ನೋದಕ್ಕಿಂತನೂ ಕೆಲವ್ರಿಗೆಲ್ಲ ಏನಿದೆ ಅಂತಂದ್ರೆ, ಅಯ್ಯೋ ಇವ್ ಹೆಂಗ್ ಜೀವನ ಮಾಡ್ತಾರೆ, ಈ ಸಿನಿಮಾದಲ್ಲಿ ಹಂಗೆ ತೋರಿಸಿರೋದು, ಹೆಂಗ್ ಜೀವನ ಮಾಡ್ತಾರೆ. ಇವನ್ ನಮ್ಮ ಅಪ್ಪ ಅಮ್ಮ ಕೂಡ ಯೋಚನೆ ಮಾಡಿದ್ರು, ಹೆಂಗ್ ಜೀವನ ಮಾಡ್ತಾರೆ ಬ್ಲೈಂಡ್ ವಿಜುವಲಿ ಇಂಪೇರ್ಡ್ ಮದ್ವೆ ಆದ್ರೆ ಅಂತ. ಸೊ ಅದನ್ನ ತುಂಬಾ ಜನ ವಿಜುವಲಿ ಇಂಪೇರ್ಡ್ ಕಪಲ್ಸ್ ಇದ್ದೇ ಇದ್ದಾರೆ, ಅಂದ್ರೆ ದೃಷ್ಟಿಹೀನತೆ ಹೊಂದಿರುವಂತ ಜೋಡಿಗಳು ಇದ್ದೇ ಇರ್ತಾರೆ. ಸೊ ಎಲ್ಲರ ತರ ನಾವು ಜೀವನ ಮಾಡಿದ್ರೆ ಸ್ವಲ್ಪ ಚಾಲೆಂಜಸ್ ಅಂತ ಸವಾಲುಗಳು ಇದ್ದೇ ಇರ್ತವೆ. ಬಟ್ ಎಲ್ಲರಿಗೂ ಇದ್ದಿದ್ದೆ, ವಿಕಲಚೇತನಿಗಷ್ಟೇ ಇರೋದ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ ರೀತಿಯ ಸವಾಲ್ ಇರುತ್ತೆ, ನಮಗೆ ಬೇರೆ ತರ ಸವಾಲ್ ಇರುತ್ತೆ. ಹಂಗಂತ ನಾವು ಈ ಜೀವನದಲ್ಲಿ ಇದೆಲ್ಲ ಮಾಡ್ಕೊಳ್ಬಾರ್ದು, ಎಲ್ಲಾರಂತೆ ನಾವು ಇರಬಾರ್ದು ಅನ್ನೋದು ಕೂಡ ತಪ್ಪಾಗತ್ತೆ. ಸೊ ಹಂಗಾಗಿ ತಂದೆ ತಾಯಿಗಳು ಯಾರೆಲ್ಲ ಈ ವಿಕಲಚೇತನ ದಿವ್ಯಾಂಗರಂತ ತಂದೆ ತಾಯಿಗಳು ಅಥವಾ ಕುಟುಂಬಸ್ಥರು ಏನಿರ್ತಾರೋ, ನೀವ್ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಪೋಷಿಸಿ, ಚೆನ್ನಾಗಿ ಸಹಕರಿಸಿ, ಸೊ ಅವರು ಕೂಡ ಎಲ್ಲಾರಂತೆ ಜೀವನ ಮಾಡ್ಬೋದು ಅಂತ ಹೇಳೋಕ್ ಇಷ್ಟಪಡ್ತೀನಿ. ನನ್ಗೆ ಒಲವು ಅನ್ನೋದು ಸ್ವಲ್ಪ ಸ್ವಲ್ಪ ಅಷ್ಟೇ ಇತ್ತು, ತುಂಬಾ ಏನಿರ್ಲಿಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಸಮಾಜ ಸೇವಕಿ ಆಗಿದ್ರಿಂದ ನಾನು ಸಿಕ್ಕಾಪಟ್ಟೆ ಅಷ್ಟೇ ಜಸ್ಟ್ ಮಾತಾಡ್ತೀನಿ ಅಷ್ಟೇ, ಆಕ್ಟಿಂಗ್ ಎಲ್ಲ ಮಾಡಕ್ ಬರ್ತಿರ್ಲಿಲ್ಲ. ಹಂಗೆ ಜಗದೀಶ್ ಸರ್ ನಂಗೊಂದು ಅಪರ್ಚುನಿಟಿ ಕೊಟ್ರು. ಸರಿ, ನಾನು ಅದನ್ನೇ ಹೇಳ್ದೆ, ಸರ್ ವಿ ಆರ್ ನಾಟ್ ಪರ್ಫೆಕ್ಟ್ ಪೀಪಲ್, ನಮ್ಗೆ ಆಕ್ಟಿಂಗ್ ಮಾಡಕ್ ಬರಲ್ಲ, ಸೊ ಮತ್ತೆ ನಮ್ಮಿಂದ ನಿಮಗ್ ತೊಂದರೆ ಆಗ್ಬಾರ್ದು ಸರ್ ಅಂತ ಹೇಳುವಾಗ ಜಗದೀಶ್ ಸರ್ ಅದನ್ನ ನಾವು ಮಾಡಿಸ್ಕೊಂತೀವಿ, ನೀವು ಯಾಕೆ ಯೋಚನೆ ಮಾಡ್ತೀವಿ, ನೀವು ಜಸ್ಟ್ ನಮಗೊಂದು ಅವಕಾಶ ಕೊಡಿ, ನಿಮ್ಮ ಹತ್ರ ಮಾಡ್ಸೋದಕ್ಕೆ ಅವಕಾಶ ಕೊಡಿ ಅಂತಂದ್ರು. ಆವಾಗ ನಾವು ಅದನ್ನ ಇಂಟ್ರೆಸ್ಟ್ ತಗೊಂಡು ಮಾಡಿದ್ವಿ, ನಾನು ನನ್ನ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು. ಬಟ್ ನೀವು ಆಕ್ಟ್ ಮಾಡಬೇಕಾದ್ರೆ ಡೈರೆಕ್ಟರ್ ಹೇಳೋದು ಅದೆಲ್ಲ ನಿಮಗೆ ಯಾವ ತರ ಚಾಲೆಂಜಸ್ ಅನಿಸ್ತು, ಹೆಂಗೆ ರಿಸೀವ್ ಮಾಡ್ಕೊಂಡ್ರಿ ಆಕ್ಟಿಂಗ್ ವಿಚಾರ? ಮೊಟ್ಟ ಮೊದಲಿಗೆ ಮಾಕ್ ಶೂಟಿಂಗ್ ಅಂತ ಮಾಡಿದ್ರು, ಅಂದ್ರೆ ನಮ್ಮ ಮನೆಗೆ ಬಂದು ಮಾಕ್ ಶೂಟಿಂಗ್ ತಗೊಂಡ್ರು. ಆಗ ನಾನು ಅಂದೆ, ಸರ್ ಇದು ಖಂಡಿತವಾಗ್ಲೂ ಆಗೋ ಕೆಲಸ ಇಲ್ಲ, ಸಾಕಷ್ಟು ನೀವು ಬಂಡವಾಳ ಹಾಕಿರ್ತೀರಿ, ನಮ್ಮಿಂದ ನಿಮಗ್ ತೊಂದರೆ ಆಗ್ಬಾರ್ದು ಅಂತ. ಆಮೇಲೆ ಮಾಕ್ ಶೂಟಿಂಗ್ ಮಾಡಿದಾಗ ಸ್ವಲ್ಪ ತಿದ್ದುತ್ತಾ ಬಂದ್ರಲ್ವಾ, ಅಲ್ಲೇ ನಮಗ ಅನ್ನಿಸ್ತು, ಅವ್ರಿಗೂ ಫಸ್ಟ್ ಕನ್ಫ್ಯೂಷನ್ ಇತ್ತಲ್ವಾ ಸರ್, ನಿಮಗೂ ಫಸ್ಟ್ ಅವ್ರಿಗೂ ಕನ್ಫ್ಯೂಷನ್ ಇತ್ತು, ಇವ್ರ ಕೈ ಮಾಡ್ಸಕ್ ಆಗತ್ತೆ ನೋಡೋಣ ಅಂತ. ಮಾರ್ಕ್ ಶೂಟಿಂಗ್ ಆದ್ಮೇಲೆ ಅವ್ರಿಗೂ ಧೈರ್ಯ ಬಂತು, ನಮಗೂ ಧೈರ್ಯ ಬಂತು. ಸೊ ನಾವ್ ಹಂಗೆ ಮಾಡ್ಕೊಳ್ತಾ ಬಂದ್ವಿ. ಅಂದ್ರೆ ಯೂಶಲಿ ಬೇರೆಯವ್ರಿಗೆ ಟೈಮ್ ತಗೊಂಡಾಗ ನಮ್ಗೆ ಸ್ವಲ್ಪ ಜಾಸ್ತಿನ ಟೈಮ್ ತಗೋಬೇಕಾಗತ್ತೆ. ಮೊಟ್ಟ ಮೊದಲಾಗಿದೆ ಪ್ರಥಮ ಪ್ರಯತ್ನ, ಇನ್ನೊಂದು ನಮ್ಮ ಹತ್ರ ಎಕ್ಸ್ಪ್ರೆಷನ್ಸ್ ಆಕ್ಟಿಂಗ್ ಎಲ್ಲ ಮಾಡಿಸೋದು ಸ್ವಲ್ಪ ಟೈಮ್ ತಗೊಂಡು. ಬಟ್ ಐ ಥಿಂಕ್ ನನಗ್ ಗೊತ್ತಿಲ್ಲ, ಒಂದು ಬೆಟರ್ ಇದನ್ನ ಕೊಟ್ಟಿದೀವಿ ಅಂತ ಅನ್ಕೊಳ್ತೀವಿ. ನೋಡ್ಬೇಕು ಸರ್, ಜಗದೀಶ್ ಸರ್ ಅಂತ ಡೈರೆಕ್ಟರ್ ಸಿಕ್ಕರೆ ಯೋಚನೆ ಮಾಡಿ, ಸಮಾಜಮುಖಿದ್ ಏನೇ ಇದ್ರು ನಾವು ಅದನ್ನ, ಅಂದ್ರೆ ಸಮಾಜಕ್ಕೆ ಒಳ್ಳೇದನ್ನ ತಿಳಿಸೋದಕ್ಕೋಸ್ಕರ ಮಾತ್ರನೇ ನಾವು ಅದನ್ನ ತಗೊಳ್ದ್ರೆ ಆಯ್ಕೆ ಮಾಡ್ಕೊಂಡು ತಗೊಳ್ತೀವಿ ಅಷ್ಟೇ ಸರ್. ಹೌದು. ನಾನು ಅದೇ ಸಿನಿಮಾದ ಹೇಳ್ದಂಗೆ ನಮ್ಗೆ ಅಪ್ಪು ಸರ್ ತುಂಬಾ ಇಷ್ಟ. ಯಾಕಂದ್ರೆ ಸಾಕಷ್ಟು ಬಾರಿ ಅವ್ರನ್ನ ಮೀಟ್ ಮಾಡಿದೀನಿ. ಇನ್ಫ್ಯಾಕ್ಟ್ ನಾನು ಅವಾರ್ಡ್ ತಗೊಂಡ್ ಬಂದಾಗೆಲ್ಲ ಅವರು ತುಂಬಾ ಪ್ರಶಂಸೆ ಮಾಡಿದ್ರು ನನಗೆ. ಸಣ್ಣ ವಯಸ್ಸಿದ್ದಾಗ ನಾನು ಓದಿದ್ದು ಸ್ಪೆಷಲ್ ಸ್ಕೂಲ್, ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಅನ್ನುವಂತ ಸ್ಕೂಲಲ್ಲಿ. ಅಲ್ಲೂ ಸಾಕಷ್ಟು ಬಾರಿ ಬಂದು ನನ್ನ ಮೀಟ್ ಮಾಡಿದ್ರು. ಆಗಿಂದನೂ ಕೂಡ ನಾನು ಅವರ ಅಪ್ಪು ಅಭಿಮಾನಿನೇ, ಹಂಗಾಗಿ ನನ್ಗೆ ಅವ್ರು ಬಹಳ ಇಷ್ಟ ಆಗ್ತಾರೆ. ಇನ್ ನಟಿ ಅಂತ ಬಂದಾಗ ಅಫ್ಕೋರ್ಸ್ ನಮ್ಮ ಜೂಲಿ ಲಕ್ಷ್ಮಿ ಮೇಡಮ್, ಅವ್ರು ನಂಗೆ ಬಹಳ, ನಾನು ಅಮ್ಮ ಅಂತಾನೆ ಕರಿತೀನಿ. ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ನಂಗೆ ಬಹಳ ಇಷ್ಟ ಆಗುತ್ತೆ. ಅವ್ರ ವಾಯ್ಸ್ ಎಲ್ಲ ಕೇಳುವಾಗ ನಾವು ನೋಡಕ್ಕಾಗಲ್ಲ, ಬಟ್ ಅವ್ರ ಧ್ವನಿ ಕೇಳಿ 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 ನಾವು ಅವ್ರನ್ನ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಆ ಶಾಲೆಗೆ ಪುನೀತ್ ಅಭಿಮಾನಿಗಳು, ಪುನೀತ್ ಸರ್ ಕುಟುಂಬದವರು ನಮಗೆ ಕಂಪ್ಯೂಟರ್ ಲ್ಯಾಬ್ ಅನ್ನ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ನಮ್ಗೆ ಅಭಿಮಾನ ಒಂದು, ಅವರು ಬರೀ ಸಿನಿಮಾದಲ್ಲಿ ಮಾತ್ರ ಹೀರೋ ಅಲ್ಲ, ಅವರು ಕೂಡ ರಿಯಲ್ ಹೀರೋ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪೀರಿಸ್ ಸರ್. ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಮೊಟ್ಟ ಮೊದಲನೇದಾಗಿ ಸೇಮ್ ಜಗದೀಶ್ ಸರ್ ಗುರುಗಳಂತಲೇ ಕರೀಬೋದು.
ಅವರು ನಮ್ಮ ಆ್ಯಕ್ಟಿಂಗ್ ಗುರುಗಳು. ಅವರು ದತ್ತಣ್ಣ ಸರು, ಚೇತನ್ ಸರು, ವಿನಾಯಕ್ ಸರು, ಪ್ರತಿಯೊಬ್ಬರೂ ನಮಗೆ ಎಲ್ಲರೂ ಯಾವುದೇ ವಿಚಾರದಲ್ಲಾಗಲಿ ಪಾಸಿಟಿವ್ ಆಗಿ ನಮಗೆ ಅವರು ಟ್ರೀಟ್ ಮಾಡಿದ್ದಾರೆ. ಎಲ್ಲೂ ನಮಗೆ ಅವರು ನಾವು ಈ ಥರ ಅಂತ ನಮಗೆ ಅನ್ನಿಸ್ದಿರ ಅವರು ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ. ನಾವು ಅವರಿಗೆ ಅವರ ಒಂದು ಎಕ್ಸ್ಪೆಕ್ಟೇಷನ್ಗೆ ತಕ್ಕನಾಗೆ ಮಾಡಿದ್ದೀವಿ ಏನೋ ಅಂತ ಅನ್ಕೋಬಹುದು, ಗೊತ್ತಿಲ್ಲ. ಆದರೆ ಇನ್ನು ಏನಾದರೂ ಮಿಸ್ಟೇಕ್ಸ್ ಇವೆಲ್ಲ ಇದ್ರೂ ಅವನ್ನ ಮುಂದಿನ ದಿನಗಳಲ್ಲಿ ತಿದ್ಕೋಬೇಕು ಅಷ್ಟೇ. ಸರ್ ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ. ಸೊ ನಾನು ಸ್ಯಾಟರ್ಡೇ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ. ಸೊ ಅಂದರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆ್ಯಕ್ಟಿಂಗ್ ನಮಗೂ ಏನು ಗೊತ್ತಿಲ್ಲ, ಝೀರೋ. ಸೊ ಹಂಗಾಗಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಬಟ್ ಅವರು ಪಾಸಿಟಿವ್ ಆಗಿ ಅವರು ಹೇಳಿದರು, ಇಲ್ಲ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ, ನಾವೆಲ್ಲ ನಿಮ್ಮಿಂದ ತೆಗೆಸ್ತೀವಿ ಆ್ಯಕ್ಟಿಂಗ್ನ, ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದರು. ಸೊ ನಾವು ಅದನ್ನು ತಕ್ಕ ಮಟ್ಟಿಗೆ ಇದು ಮಾಡಿದ್ದೀವಿ. ಇಲ್ಲ ಸರ್ ಅಷ್ಟೇ. ಸಾರಿ ಕೇಳ್ತೀರಾ? ಸಾರಿ ನೀವೇ ಫಸ್ಟ್ ಕೇಳ್ತೀರಾ ಅಂತ? ಇಬ್ರು ಇರ್ಬೇಕಾಗತ್ತಲ್ಲ ಸರ್, ಅದು ಫ್ಯಾಮಿಲಿ ಅಂದಮೇಲೆ ಕಾಮನ್. ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್, ಮ್ಯೂಸಿಕ್ ಟೀಚರ್, ನಾನು ಹೈಸ್ಕೂಲ್ ಟೀಚರ್. ಬೆಂಗಳೂರಲ್ಲ ಸರ್, ಇಲ್ಲಿ ಮಾಗಡಿ ರೋಡ್ ಹತ್ರ ಸರ್, ಚೋಳನಾಯಕನಹಳ್ಳಿ ಅಂತ ಭದ್ರಾ ಹೈಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ. ಹೌದು, ಹಿಂದೂಸ್ತಾನಿ ಸರ್. ಗುರುಗಳಲ್ಲಿ ದಾವಣಗೆರೆ ಸರ್, ನಾನು ಪ್ರಾಪರ್ ಬಂದು ದಾವಣಗೆರೆಯಲ್ಲಿ ಅಲ್ಲೇ ನಂದು ಎಜುಕೇಶನ್ ಎಲ್ಲ ಆಗಿದ್ದು ಅಲ್ಲೇನೆ, ಅಪಾಯಿಂಟ್ ಆಗಿದ್ದು ಅಲ್ಲೇನೆ. ಬಟ್ ಅವ್ರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರ್ತದಲ್ಲ, ಅದು ಮದುವೆ ಇಲ್ಲೇ ಆಯಿತು. ಇವರು ಇಲ್ಲಿ ಸ್ಕೂಲು ಇರೋದ್ರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಈಗ 2 years ಆಯ್ತು ಸರ್ ನಾನು ಬಂದು. ಹೌದು, ಆಶ್ರಮದಲ್ಲಿ ಆಶ್ರಮ ಶಿಷ್ಯರೇ ನಮ್ಮ ಗುರುಗಳು ಸರ್, ವೀರೇಶ್ವರಪ್ಪಣ್ಣ ಶಿವರಾಜ್ ಗವಾಯಿಗಳು ಅಂತ. ಪುಟ್ಟಜ್ಜರು ನಮ್ಮ ಮನೆಗೆಲ್ಲ ಬರೋದು ಎಲ್ಲ ಇದು ಮಾಡ್ತಿರ್ತೀವಿ ಸರ್ ಅವರು. ಹಾಂ ಸರ್, ಹೌದು, ರೆಕಾರ್ಡಿಂಗ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲದನ್ನು. ಹಂಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸ ಎಕ್ಸ್ಪೀರಿಯನ್ಸ್ ನಮ್ಮದು. ಇದು ಕಂಪ್ಲೀಟ್ ಬ್ಲೈಂಡ್ನೆಸ್ ಇದೆ, ನಿಮ್ದು ಪಾರ್ಷಿಯಲ್ ಬ್ಲೈಂಡ್ನೆಸ್? ಇಲ್ಲ ಸರ್, ಕಂಪ್ಲೀಟ್ ಬ್ಲೈಂಡ್ನೆಸ್. ಇಬ್ರು ಕಂಪ್ಲೀಟ್ ಬ್ಲೈಂಡ್ನೆಸ್. ಹೌದು, ಬೈ ಬರ್ತ್ ಸರ್. ಇಲ್ಲ, ಅದು ನರ್ವ್ಸ್ ಡೆವಲಪ್ಮೆಂಟ್ ಇದೆಲ್ಲ ಆದ ಕಾರಣ ಸೊ ಏನು ಬದಲಾವಣೆ ಆಗಕ್ಕೆ ಆಗಲ್ಲ ಅಂತಾನೆ ಹೇಳಿದೆ ಸರ್. ಇಲ್ಲ ಸರ್, ಇಲ್ಲ. ಹೌದು ಸರ್, ಹೌದು. ಜೆನೆಟಿಕ್ ಇದೆ ಸರ್, ಪ್ರಿಮೆಚುರಿಟಿ ಒಂದು ಜೆನೆಟಿಕ್ ಬಟ್ ಅದ್ರ ಬಗ್ಗೆ ನಮಗೆ ಇದುವರೆಗೂ ಏನು ವರಿ ಇಲ್ಲ ಸರ್. ನಾರ್ಮಲ್ ಆಗಿರ್ತಾರೆ ಅಂದ್ರೆ ಏನು ನಾವೀಗ ಬೇರೆ ಒಂದು ವರ್ಲ್ಡ್ ಆಗಿದ್ರೆ ಅಥವಾ ಹೆಂಗಪ್ಪ ಇದು ಹೆಂಗೆ ಅಂತ ಅನ್ಕೋಬಹುದಾಗಿತ್ತು. ಇಲ್ಲ 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 ಆತರ ಅಲ್ಲ, ಸಾರಿ. ಅಂದ್ರೆ ಈಗ ಬೇರೆ ವರ್ಲ್ಡ್ ಆಗಿದ್ರೆ ನಾವೇನಾದ್ರು ಬೇರೆ ಔಟ್ ಆಫ್ ಬಾಕ್ಸ್ ಆಗಿದ್ರೆ ಇದಾಗಬಹುದಾಗಿತ್ತು. ನಾವಿಬ್ರು ಅದೇ ತರ ಇರೋದ್ರಿಂದ ನವೇಡೇಸ್ ಈಗ ಬ್ಲೈಂಡ್ ಜೀವನ ಮಾಡೋದು ದೊಡ್ಡ ಕೆಲಸನೇ ಅಲ್ಲ. ಆ ತರ ನೋಡ್ಬಿಟ್ರೆ ಟೆಕ್ನಾಲಜಿ ಸ್ವಲ್ಪ ಅದೇ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು. ಬಟ್ ಈಗ ಏನ್ ತೊಂದರೆ ಇಲ್ಲ. ನಾರ್ಮಲ್ ಆಗಿ ನಾವು ಜೀವನ ಮಾಡ್ತೇವೆ. ಅವಳನ್ನು ಸ್ಕೂಲಿಗೆ ಹೋಗ್ತಿದ್ದಾಳೆ, DPS ಅಂತ ಅವಳ ಸ್ಕೂಲಿಗೆ ಸೇರಿದ್ದಾಳೆ. ಹೌದು, LKG ಓದ್ತಿದ್ದಾಳೆ. ಬ್ರೈಲ್ ಅಲ್ಲ ಸರ್, ನಾರ್ಮಲ್ ಸ್ಕೂಲಿಗೆ ಹೋಗ್ತಾರೆ. ಡೆಲ್ಲಿ ಪಬ್ಲಿಕ್ ಸ್ಕೂಲಿಗೆ ಹೋಗ್ತಿದ್ದಾರೆ. ನಾವು ಬ್ರೈಲ್ ಲಿಪಿ ಸರ್. ನಮ್ದೆಲ್ಲ ಅವಾಗ ಅಷ್ಟೊಂದು ಅವೇರ್ನೆಸ್ ಇದ್ದಿಲ್ಲ ನಮ್ಮ ಪೇರೆಂಟ್ಸಿಗೆ. ಸೊ ಅವಾಗ ಸ್ವಲ್ಪ 1 to 10th ಎಲ್ಲ ನಮ್ದು ಇದಾಯ್ತು. ಆಮೇಲೆ ನಾರ್ಮಲ್ ಕಾಲೇಜಿಂದ ಎಲ್ಲ ನಾರ್ಮಲ್ಗೆ ಸೇರ್ಕೊಂಡು ಇಬ್ರು ಅಷ್ಟೇ. ನಾನು ದಾವಣಗೆರೆಯಲ್ಲೇ ಓದಿದ್ದು. ನಂದು MA ಆಗಿದೆ ಇಂಗ್ಲೀಷು, ಅವ್ರದ್ದು MBA ಆಗಿದೆ ಸರ್. ಅದು ಪ್ರತಿಯೊಂದು ಸ್ಕ್ರೀನ್ ಇದಿರ್ತದೆ ಸರ್, ಅದು ಸ್ಕ್ರೀನ್ ರೀಡರ್ ಅಂತ ಇರ್ತದೆ. ಅದನ್ನ ಅಂದ್ರೆ ಎಲ್ಲರ ಮೊಬೈಲ್ ಅಲ್ಲಿ ಇರ್ತದೆ, ಎಲ್ಲರ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಇರ್ತದೆ ಅದು. ಇಲ್ಲ ಸರ್, ಅದೇ ಪ್ರತಿಯೊಂದೂ ಸ್ಕ್ರೀನ್ ರೀಡರ್ ಅಂತ ಇರ್ತದೆ. ಸೊ ಅದನ್ನ ಹೆಂಗೆ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು, ಪ್ರತಿಯೊಬ್ಬರ ಮೊಬೈಲ್ ಇರ್ತದೆ. ಬಟ್ ಅದು ನಿಮಗೆ ಯೂಸ್ ಇಲ್ಲ ಅಂತ ನೀವು ಯೂಸ್ ಮಾಡ್ಕೊಳಲ್ಲ. ನಮಗೆ ಬೇಕಲ್ಲ, ನಾವು ಟಾಕ್ ಬ್ಯಾಕ್ ಅಂತ ಆನ್ ಮಾಡ್ಕೊಂತೀವಿ. ಸ್ಕ್ರೀನ್ ಮೇಲೆ ಏನ್ ಡಿಸ್ಪ್ಲೇ ಆಗತ್ತೋ ಪ್ರತಿಯೊಂದನ್ನು ಅದು ಓದಾಡುತ್ತೆ ನಮಗೆ. ಹೌದು ಹೌದು. ಥ್ಯಾಂಕ್ಸ್. ವಿನಯ್ ಸರ್, ಯುವರ್ ವರ್ಡ್ಸ್.
ಎಲ್ರಿಗೂ ನಮಸ್ಕಾರ. ಜಗದೀಶ್ ಸರ್ ಫಸ್ಟ್ ಅಪ್ರೋಚ್ ಮಾಡಿದ್ರು, ಈ ತರ ಒಂದು ಕಥೆ ಇದೆ, ಹಿಂಗೆ ಮಾಡ್ತಾ ಇದೀವಿ ಓಕೆ ಅಂದೆ. ಇದು ಕಾನ್ಸೆಪ್ಟ್ ಹೇಳಿದ್ರು ಚೆನ್ನಾಗಿ ಅನ್ನಿಸ್ತು ಈ ತರ ಇರೋದ್ರಿಂದ ಅಷ್ಟೇ ಸರ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ಮ ವರ್ಕ್ ನಾವು ಮಾಡಿದೀವಿ, ಆದ್ರೆ ಇದು ಸ್ಪೆಷಲ್ ಅನಿಸ್ತು ನನಗೆ ಈ ತರ ಒಂದು ಮಾಡೋದ್ರಿಂದ. ಇದು 1 ಡೇ ಮತ್ತೆ 1.5 ಡೇ ಶೂಟಿಂಗ್. ಗಣೇಶ್ ಸರ್. ಥ್ಯಾಂಕ್ಸ್. ನನ್ನ ಪಾತ್ರದಲ್ಲಿ ನಿರ್ಮಾಪಕ ಅಂತ, ಬಟ್ ಹೇಳ್ಕೊಳ್ಳೋದಂತ ಏನೂ ಇಲ್ಲ. ಜಗದೀಶ್ ನಾನು ಸ್ನೇಹಿತರು. ಜಗದೀಶ್ ನೋಡೋಕಷ್ಟು ಸಿಂಪಲ್ ಆಗಿ ಕಾಣಿಸ್ತಾರೆ, ಬಟ್ ಅವ್ರ ತಲೆಯಲ್ಲಿ ತುಂಬಾ ಭಯಾನಕ ಕಥೆಗಳಿದೆ. ಇನ್ಫ್ಯಾಕ್ಟ್ ಒಂದು ಮೂವಿ ಸಹ ಮಾಡಿದ್ವಿ ನಾವು ಜೊತೆಯಲ್ಲಿ 2016 ಏಪ್ರಿಲ್ ನಲ್ಲಿ ಹಿಮಬಿಂದು ಅಂತ ಒಂದು ಒಳ್ಳೆ ಉತ್ತಮವಾದ ಒಂದು ಚಿತ್ರ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸುಮಾರು ಯೋಚನೆ ಮಾಡ್ತಾ ಇದ್ವಿ, ಬಟ್ ಯಾಕೋ ಆ ಕಾಲ ಕೂಡ ಬರಲಿಲ್ಲ. ಇದೊಂದು ಸ್ಟೋರಿ ಜಗದೀಶ್ ತಲೆಯಲ್ಲಿ ತುಂಬಾ ಟೈಮಿಂದ ಇತ್ತು, ಬಟ್ ನನ್ಗೆ ಯಾಕೋ ಆ ಕಾನ್ಫಿಡೆನ್ಸ್ ಇರ್ತಾ ಇದ್ದಿಲ್ಲ ಇದು ಹೆಂಗ್ ಮಾಡೋದು ಅಂತ. ಏನಕ್ಕೆ ಸ್ವಲ್ಪ ಅನುಭವ ಇರೋದ್ರಿಂದ ಸಿನಿಮಾದಲ್ಲಿ ತುಂಬಾನೇ ಚಾಲೆಂಜಸ್ ಇರುತ್ತೆ. ಡಬ್ಬಿಂಗ್ ಆಗ್ಬೋದು ಅಥವಾ ಸಿಂಕ್ರನೈಸ್ ಆಗೋದು ಎಲ್ಲ ಚಾಲೆಂಜಿಂಗ್ ಇರುತ್ತೆ. ಸೊ ನನ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದಿಲ್ಲ, ಬಟ್ ಜಗದೀಶ್ ತುಂಬಾ ಕಾನ್ಫಿಡೆಂಟ್ ಆಗಿ ಧೈರ್ಯವಾಗಿ ಮುಂದೆ ನುಗ್ಗಿದ್ರು. ನೀನ್ ಮಾಡು, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಚಿತ್ರ ನೋಡಿದಾಗಂತೂ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಭಿನಯ ಸಹ ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನೀವು ಆ ಡಬ್ಬಿಂಗ್ ನೋಡ್ಬೋದು ಅಥವಾ ಅವ್ರು ನಡ್ಕೊಂಡು ಹೋಗೋ ಸ್ಟೈಲ್ ನೋಡ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಸಿಂಕ್ರನೈಸ್ ಆಗಿದೆ. ಎಲ್ಲೂ ಯಾರು ನೋಡಿದ್ರು ಇದು ಡೌಟ್ ಬರುತ್ತೆ, ಇದು ಮೋಸ್ಟ್ಲಿ ಹೇಳ್ಕೊಟ್ಟು ಮಾಡಿರೋ ಅಥವಾ ಅವ್ರಿಗೆ ಕಾಣುತ್ತೆ ಎಲ್ಲ, ಆ ತರ ಒಂದು ಫೀಲ್ ಆಗ್ಬೋದು. ಬಟ್ ಇದು ಇನ್ನೂ ಮಜಾ ಬರೋದು ಯಾವಾಗ ಅಂದ್ರೆ ಈ ಮೂವಿನೇ ನೋಡಬಾರ್ದು, ಸುಮ್ಮನೆ ಸೌಂಡ್ ಕೇಳ್ಕೊಂಡಿದ್ರೆ ಅದರಲ್ಲಿ ಬರೋ ಮಜಾನೇ ಬೇರೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಜಗದೀಶ್ ಕಳಿಸಿದಾಗ ಈ ವಿಡಿಯೋ ನಾನು ಕಾರ್ ಡ್ರೈವ್ ಮಾಡ್ತಿದ್ದೆ, ನಾನು ಸುಮ್ಮನೆ ಹಾಗೆ ಸ್ಟೋರಿ ಕೇಳ್ಕೊಂಡು ಹೋಗ್ತಿದ್ದೆ. ಸೊ ಎಲ್ಲೂ ನಮಗೆ ಒಂದು ಕಾಣದವರ ವ್ಯಕ್ತಿಗಳು ಆಕ್ಟಿಂಗ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಒಂದು ಫೀಲ್ ಬರುತ್ತೆ ಇದರಲ್ಲಿ. ಹ್ಯಾಟ್ಸ್ ಆಫ್ ಟು ಜಗದೀಶ್, ಎಲ್ಲ ಎಂಟೈರ್ ಕ್ರೂ ಟೀಮ್ಗೆ. ದತ್ತಣ್ಣ ಸರ್, ನಿಮ್ಮ ಸಹಾಯ ಇಲ್ದಿದ್ರೆ ಇದು ಆಗ್ತಾನೆ ಇದ್ದಿಲ್ಲ. ಇದಕ್ಕೊಂದು ಫೆದರ್ ಇನ್ ದಿ ಕ್ರೌನ್ ಅಂತ ಹೇಳ್ತಾರಲ್ಲ, ಅದು ಸಿಗ್ಲಿಕ್ಕೆ ಕಾರಣ ದತ್ತ ಸರ್ ಇಂದಾನೆ. ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮ ಡೈರೆಕ್ಟರ್ಗೆ, ದತ್ತಣ್ಣ ಸರ್ಗೆ, ಮತ್ತೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಪದ್ಮನಾಥ್ ಅಂತ. ಈ ಅವಕಾಶ ಕೊಟ್ಟಂತ ನಮ್ಮ ಡೈರೆಕ್ಟರ್ ಜಗದೀಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಫಸ್ಟ್ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದಾಗ ಅವ್ರು ಹೇಳಿದ ಏನಂದ್ರೆ, ಒಂದು ಶಾರ್ಟ್ ಫಿಲ್ಮ್ ಇದೆ, ಆ ಶಾರ್ಟ್ ಫಿಲ್ಮ್ ಯಾವ ಥರ ಆಗಬೇಕಂದ್ರೆ ಕಣ್ಮುಚ್ಕೊಂಡು ಕೇಳಿದ್ರು ಆ ಫೀಲ್ ಕನ್ವೆ ಆಗಬೇಕು. ಅಂದರೆ ಬರೀ ನೋಡಿದ್ರೆ ಅಷ್ಟೇ ಆ ಫೀಲ್ ಕಮ್ಮಿ ಆಗಬಾರ್ದು, ಕಣ್ಮುಚ್ಕೊಂಡು ನೋಡಿದ್ರು ಸಹ ಆ ಫೀಲ್ ಕಮ್ಮಿ ಆಗಬೇಕು. ಇದರಲ್ಲಿ ಬಂದಿರೋ ಒಂದೊಂದು ಸೌಂಡು ಸಹ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಏನಂದ್ರೆ, ಸರ್ ಹತ್ರ ಇಷ್ಟ ಆಗಿರೋ ಒಂದು ವಿಷಯ ಏನಂದ್ರೆ, ಆ ಸೀನ್ ನ್ಯಾರೇಷನ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಒಂದೊಂದು ಚಿಕ್ಕ ಬಿಟ್ಟು ಹೇಳ್ತಾರೆ, ಇದು ಯಾವ ಥರ ಬರುತ್ತೆ, ಈ ಟೋನ್ ಯಾವ ಥರ ಇರಬೇಕು, ಅಂದ್ರೆ ಒಂದು ಗಾಳಿ ಬೀಸಿದ್ರೆ ಯಾವ ಥರ, ಅಲ್ಲೇ ಬಂದ್ರೆ ಯಾವ ಥರ ಇರಬೇಕು. ಅದರಿಂದ ಮ್ಯೂಸಿಕ್ ಮಾಡೋಕ್ಕೆ ತುಂಬಾ ಈಸಿ ಆಗಿತ್ತು ನಮಗೆ. ಸೊ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ಥ್ಯಾಂಕ್ ಯು. ದತ್ತಣ್ಣ ಸರ್. ಬಹಳ ದಿವಸಗಳ ಮೇಲೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಿದ್ದೀನಿ. ನಮಸ್ಕಾರ. ಇನ್ನೊಂದು ಜ್ಞಾಪಕ ಇಟ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ಆಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮೇಲೆ ಒಂದು ಫಸ್ಟ್ ಕಂಪ್ಲೇಂಟ್, ಈ ಫ್ಲೆಕ್ಸ್ಗಳು ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ನನ್ನ ಮುಖ ಅಷ್ಟು ದೊಡ್ಡದಾಗಿ ಹಾಕಬಾರ್ದು, ಅವರಿಬ್ಬರ ಮುಖ ಹಾಕಿ ನನ್ನನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಇಟ್ಕೋಬೇಕು. ಹಾಗೇನೆ ನಿಮ್ಮ ಟೈಟಲ್ ಕಾರ್ಡ್ನಲ್ಲಿ ಕೂಡ ನನ್ನ ಹೆಸರು ಮುಂಚೆ ಬರಬಾರ್ದು, ಫಸ್ಟ್ ಅವರಿಬ್ಬರದ್ದು ಬಂದು ಆಮೇಲೆ ನಂತರ ನಂದು ಬರಬೇಕು. ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡಿರಿ. ಎಲ್ಲೆಲ್ಲಿ ಯಾರ್ಯಾರಿಗೆ ಸರಿಯಾದ ಕ್ರೆಡಿಟ್ ಸಿಗಬೇಕು ಅಲ್ಲಿ ಸಿಕ್ಬಿಡಬೇಕು. ನನಗೆ ಬಹಳ ಸಂತೋಷ ಆಯಿತು. ಈ ಜಗದೀಶ್ ಅನ್ನೋರು 8 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದ್ರೆ, ಏಪ್ರಿಲ್ ಹಿಮಬಿಂದು ಅಂತ. ಅದಾದ ಮೇಲೆ ಸುಮಾರು ಒಂದು 200 ಕತೆ ಹೇಳಿದ್ದಾರೆ ನನಗೆ. ಪ್ರತಿ ವಾರ ಬಂದು ಒಂದು
ಸಾರಿ ಒಂದು ವಿಸಿಟ್ನಲ್ಲಿ ಒಂದಲ್ಲ 10 ಕತೆ, ಎಲ್ಲ ಕಥೆಗಳಿಗೂ ಓಕೆ ಅಂತಿದ್ದೀನಿ ನಾನು. ಅವನ್ನೆಲ್ಲ ಬಿಟ್ಟು ಫೈನಲ್ ಆಗಿ ಇದನ್ನ ತಗೊಂಬಂದು ಮಾಡಿದ್ದಾರೆ. ಅವ್ರಿಗೆ ನೆರೇಷನ್ ಇದು ಅದು ಚಾತುರ್ಯ ಇದೆ, ಬಹಳ ಚೆನ್ನಾಗಿ ನೆರೇಟ್ ಮಾಡ್ತಾರೆ. ಹಾಗಾಗಿ ನಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಕೂಡ ಒಂದ್ಸಾರಿ ಬಂದು ಹೇಳಿದ್ರು, ನನಗೆ ಮೆಚ್ಚುಗೆ ಆಯಿತು. ಒಂದು ಯಾರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು, ರಿಯಲಿಸ್ಟಿಕ್ ಆಗಿ ರಿಯಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ. ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನ ಪಡೆಯುತ್ತೆ ಅನ್ನೋದು ನನ್ನ ಭಾವನೆ. ಇವರಿಬ್ಬರು ಕೂಡ ನನಗೆ ಒಂದು ರೀತಿಯ ಅನೇಕ ಪ್ರಶ್ನೆಗಳಿತ್ತು. ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ವೈಯಕ್ತಿಕವಾಗಿ ನನಗೆ ಕೆಲವು ಪ್ರಶ್ನೆಗಳಿತ್ತು. ಇವರಂಥವ್ರಿಗೆ ಹುಟ್ಟಿನಿಂದ ಈ ರೀತಿ ಇರೋದ್ರಿಂದ ಕನಸುಗಳು ಬೀಳುತ್ತಾ ಇವರಿಗೆ ಅಂತ. ಯಾಕೆಂದ್ರೆ ನನಗೆ ನನ್ನ ಕಲ್ಪನೆಯಲ್ಲಿ ಎಲ್ಲೋ ಒಂದು ಕಡೆ ಅವರ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದಾ ಅಂತ ಯೋಚನೆ ಮಾಡ್ತಾರೆ ಒಂದು 15 ವರ್ಷದ ಹಿಂದೆ. ಆಮೇಲೆ ಅನ್ನಿಸ್ತು ಅವ್ರ ಕನಸುಗಳು ಬೀಳುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಹೆಚ್ಚಿಗೆ ಇದನ್ನ ಮಾಡೋಕ್ಕೆ ರಿಸರ್ಚ್ ಮಾಡಕ್ ಹೋಗಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರಿಲ್ಲ ಕನಸುಗಳು ಬೀಳುತ್ತೆ ನಮಗೆ ಅಂತ. ಯಾವ ರೀತಿಯ ಕನಸುಗಳು ಅನ್ನೋದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ಹೀರೋ. ಬಣ್ಣಗಳು ಕಾಣುತ್ತಾ ನಿಮಗೆ ಅಂತ ಕೇಳಿದೆ ನಾನು. ಬಣ್ಣಗಳ ಕಲ್ಪನೆ ಅವರಿಗೆ ಇಲ್ಲ. ಆದ್ರೆ ನಾವು ಹೇಳಿದಾಗ ಅದನ್ನ ತಮ್ಮದೇ ಆದ ರೀತಿಯಲ್ಲಿ ಒಂದು ಕಲ್ಪನೆ ಮಾಡ್ಕೊಳ್ತಾರೆ. ಹಾಗೆ ಈ ತರದ ಅನೇಕ ಪ್ರಾಕ್ಟಿಕಲ್ ಆಗಿ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ವಿಷಯಗಳನ್ನ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದು ಕೂಡ ಈ ಸಿನಿಮಾದಲ್ಲಿ ಮಾಡಿದ. ಬರೀ ಅಭಿನಯಕ್ಕೆ ಸೀಮಿತವಾಗಿರಲಿಲ್ಲ. ಈ ರೀತಿ ಅವರ ಸುಖ ಸಂತೋಷಗಳು, ಅವರ ನೋವು ನಲಿವುಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವೂ ಆಯ್ತಾನೆ. ಬಹಳ ಮುಕ್ತವಾಗಿ ಮಾತಾಡ್ತಾರೆ ಅವರಿಬ್ಬರು ಕೂಡ. ತಮ್ಮ ಆಂತರ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನ ಬಹಳ ಮುಕ್ತವಾಗಿ ಹೇಳ್ಕೊತಾರೆ. ಅಲ್ಲಿ ಮುಚ್ಚುಮರೆ ಇಲ್ಲ. ಆಮೇಲೆ ಅಲ್ಲಿ ಅನುಕಂಪದ ಬೇಡಿಕೆ ಇಲ್ಲ. ಯಾಕಂದ್ರೆ ಇಬ್ರು ಕೂಡ ನಿಜವಾಗಿಯೂ ನಾವು ಏಬಲ್ ಪರ್ಸನಾಲಿಟೀಸ್ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಆಮೇಲೆ ಆ ರೀತಿ ಬದುಕ್ತಾ ಇದೆ. ಬಹಳ ಆತ್ಮವಿಶ್ವಾಸ ಅನ್ನೋದು ಬಹಳ ಇದೆ ಅವರಲ್ಲಿ. ಹಾಗಾಗಿ ನಿದ್ದವರಿರಬಹುದು, ಬೇರೆ ಅವರಿರಬಹುದು, ಯಾರಿಗೆ ಏನು ಸಮಸ್ಯೆಗಳು ಇದೆಯೋ ಅವರಿಗೂ ಆ ಸಮಸ್ಯೆಗಳಿದೆ. ಅಂತ ಸಮಸ್ಯೆಗಳಿದ್ದ ಜಾಗದಲ್ಲಿ ಬೇರೆಯವರು ಹೇಗೆ ಅದನ್ನು ಸವಾಲಾಗಿ ತಗೊಂಡು ಅದನ್ನು ನಿಭಾಯಿಸ್ಕೊತಾರೆ, ಅದೇ ರೀತಿ ಅವರು ನಿಭಾಯಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮಗೂ ಅವರಿಗೂ ಏನು ಅಂತಹ ದೊಡ್ಡ ವ್ಯತ್ಯಾಸವನ್ನ ಅವರು ಮಾಡಿಕೊಂಡಿಲ್ಲ. ಹಾಗೆ ಸಮಾಜ ಕೂಡ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಆ ಟ್ಯಾಗ್ ಲೈನ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ವಿ ಆರ್ ಡಿಫರೆಂಟ್ಲಿ ಏಬಲ್ಡ್, ವಿ ಆರ್ ನಾಟ್ ಡಿಸೇಬಲ್ಡ್ ಅಂತ. ಅದು ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು. ಇವಾಗ ಯಾವಾಗಲೂ ಹೇಳ್ತಾರೆ, ಸ್ವಲ್ಪ ನನಗೆ ಕಣ್ಣು ಮಬ್ಬಾಗಿದ್ರೆ ನನ್ನ ಟಚ್ ಶಕ್ತಿ ಹೆಚ್ಚಿರುತ್ತೆ, ನನ್ನ ಬುದ್ಧಿ ಇನ್ನೂ ವೇಗವಾಗಿ ಓಡುತ್ತೆ. ಈ ರೀತಿ ಅದು ಪ್ರಕೃತಿಯ ಕೊಡುಗೆ ಅಂತ ಕಾಣುತ್ತೆ. ಇಟ್ ಬ್ಯಾಲೆನ್ಸಸ್. ಶ್ರವಣ ಶಕ್ತಿ ಆಗಲಿ ಅಥವಾ ಟಚ್ ಅಂತೀವಲ್ಲ, ಆ ಶಕ್ತಿ ಬಹಳ ಚೆನ್ನಾಗಿ ಬೆಳೆದಿರುತ್ತೆ. ಯೋಚನಾ ಶಕ್ತಿನೇ ಬೆಳೆದಿರುತ್ತೆ ಬಹಳ ಚೆನ್ನಾಗಿ. ಹಾಗಾಗಿ ನಾವು ಇದನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಅವರಿಗೆ ಬೇಕಾದದ್ದನ್ನ ನನ್ನನ್ನು ಕೇಳಿ ಅದನ್ನ ಪಡ್ಕೊಳ್ತಾ ಇದ್ರು. ಬಹಳ ಸಂತೋಷ ಪಟ್ಟೆ ನಾನು. ಹಾಗಾಗಿ ಇವ್ರ ಜೊತೆನಲ್ಲಿ ಪಾತ್ರ ಮಾಡಿದ್ದೆ ಒಂದು ಬಹಳ ವಿಶಿಷ್ಟವಾದ ಅನುಭವ ನನಗೆ.
ಈ ಚಿತ್ರಕ್ಕೆ ಬಹಳ ದೊಡ್ಡ ಮಾನ್ಯತೆ ಬರಬೇಕು ಅನ್ನೋದು ನನ್ನ. ಯಾತಕ್ಕೆ ಅಂತಂದ್ರೆ, ಒಂದು ಇದು ಬಹಳ ಕಷ್ಟಕರವಾದ ವಿಷಯವನ್ನು ಇಟ್ಟುಕೊಂಡು ಜಗದೀಶ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಎಲ್ಲೇ ಕೂಡ ಒಂದು ಡಿಸಬಿಲಿಟಿ ಅನ್ನೋದನ್ನ, ಆ ಡಿಸಬಿಲಿಟಿಯ ಇಲ್ಲದೆ ಡಿಫರೆಂಟ್ಲಿ ಚಾಲೆಂಜ್ಡ್, ಡಿಫರೆಂಟ್ಲಿ ಏಬಲ್ಡ್ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಸಮಾಜದಲ್ಲಿ ಆ ರೀತಿಯ ಕಷ್ಟಪಡ್ತಿರೋರು ಕೂಡ, ಆ ರೀತಿ ಕಷ್ಟಪಡ್ತಿರೋರನ್ನ ನೋಡೋರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಅವರಿಗೆ ಬೇಕಾದ ಅನುಕಂಪವನ್ನು ಬಿಟ್ಟು, ಅವ್ರಿಗೆ ಅನುಕಂಪ ಎಂದೂ ಕೂಡ ಅವರಿಗೆ ಸರಿ ಹೋಗಲ್ಲ ಅಂತ, ಅವರಿಗೆ ದೇ ಡಿಟೆಸ್ಟ್ ಆ ಅನುಕಂಪ. ಅವ್ರಿಗೆ ಬೇಕಾಗಿರೋದು ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ನೀಡ್ಸ್ನ ಅರ್ಥ ಮಾಡ್ಕೊಳ್ಳಿ, ನನ್ನಂಥ ಅನೇಕರಿದ್ದಾರೆ, ಅವರಿಗೆಲ್ರಿಗೂ ಕೂಡ ನಿಮ್ಮ ಇದಿರಲಿ, ಸಪೋರ್ಟ್ ಇರಲಿ, ಸಪೋರ್ಟ್ ಟು ಲಿವ್ ಲೈಕ್ ಎನಿಬಡಿ ಎಲ್ಸ್. ಅದು ಬಹಳ ಮುಖ್ಯ. ಈ ಒಂದು ಚಿತ್ರದ ಮೂಲಕ ಆ ಒಂದು ಸಂದೇಶ ಸಮಾಜಕ್ಕೆ ಸಿಕ್ಕರೆ ನಿಜವಾಗಿಯೂ ನನಗೂ ಸಂತೋಷ, ಅವ್ರಿಗೂ ಸಂತೋಷ ಆಗುತ್ತೆ. ಆಮೇಲೆ ಇವರಿಬ್ಬರಿಗೂ ಕೂಡ ಕೇವಲ ಶ್ರವಣ ಶಕ್ತಿಯಿಂದಲೇ ನಿರ್ದೇಶಕರು ಏನೇನು ಹೇಳಬೇಕೋ ಅವೆಲ್ಲವನ್ನು ಗ್ರಾಸ್ಪ್ ಮಾಡಿ ಬಹಳ ಚೆನ್ನಾಗಿ ನಾರ್ಮಲ್ ಇವರು ಯಾರು ಪಾತ್ರ ವಹಿಸಬಹುದು ಅದೇ ರೀತಿಯೇ ಮಾಡಿದ್ದಾರೆ. ಬಹಳ ಸಂತೋಷಕರವಾದ ವಿಷಯ. ಮತ್ತೆ ಅವರಿಗೂ ಒಳ್ಳೆಯದಾಗಲಿ. ಆಮೇಲೆ ಇಲ್ಲಿಗೆ ನಿಲ್ಲಿಸಬೇಕಾದ ಅಗತ್ಯ ಇಲ್ಲ. ಅವರು ಈ ಕ್ಷೇತ್ರವನ್ನು ಮುಂದುವರಿಬಹುದು. ಬರವಣಿಗೆಯಲ್ಲಾಗಲಿ, ಪಾತ್ರ ವಹಿಸೋದ್ರಲ್ಲಾಗಲಿ ಚೆನ್ನಾಗಿ ಬೆಳೀಬಹುದು ಅವರು ಅನ್ನೋ ಒಂದು ನಿರೀಕ್ಷೆ ನನಗಿದೆ. ಇಷ್ಟು ಹೇಳಿದ ಮೇಲೆ ಶಾರ್ಟ್ ಫಿಲ್ಮ್ ಬಗ್ಗೆ ಒಂದು 4 ಮಾತು ಹೇಳಬೇಕು ಅಂತ ಅನ್ನಿಸ್ತೇನೆ ನನಗೆ. ಏಕೆಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಒಂದು 4-5 ಒಳ್ಳೆ ಶಾರ್ಟ್ ಸಿನಿಮಾಗಳನ್ನು ನೋಡಿದ್ದೀನಿ ನಾನು. ಶಾರ್ಟ್ ಫಿಲ್ಮ್ ಪ್ರತಿಯೊಬ್ಬ ಫೀಚರ್ ಫಿಲ್ಮ್ ಮಾಡಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡು ಬರ್ತಾನಲ್ಲ, ಅವ್ರಿಗೆ ನಾನು ಮೊಟ್ಟ ಮೊದಲು ಮಾಡೋರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಇವಾಗ ಅನೇಕ ಸೌಲಭ್ಯಗಳು ನಿಮಗಿವೆ, ಅಲ್ಲಿಗೆ ನೇರವಾಗಿ ಸಮುದ್ರದಲ್ಲಿ ಧುಮುಕೋದ್ರ ಬದಲು ಸಣ್ಣ ಪೂಲ್ನಲ್ಲಿ ಅಭ್ಯಾಸ ಮಾಡ್ಕೊಂಡು ಅಲ್ಲಿಗೆ ಹೋಗೋದು ಒಳ್ಳೆಯದು. ನೋಡಿ, ಈ ರೀತಿಯ ಅವಕಾಶಗಳಿವೆ. ನಿಮ್ಮ ಒಂದು ಮೊಬೈಲ್ ಇದೆಯಲ್ಲ, ಇವತ್ತಿನ ಇವನ್ 4G ಮೊಬೈಲ್ ಕೂಡ 4K ರೆಸಲ್ಯೂಷನ್ನಲ್ಲಿ ಚಿತ್ರವನ್ನು ಕ್ಯಾಪ್ಚರ್ ಮಾಡುತ್ತೆ. ಅದರೊಳಗೆ ಮಾಡಬಹುದು ನೀವು ಶಾರ್ಟ್ ಫಿಲ್ಮ್ನ. ಶಾರ್ಟ್ ಫಿಲ್ಮ್ ಅಂತ ಅಂದ್ರೆ ಪಾಪ ಅನೇಕರಿಗೆ ಗೊತ್ತಿಲ್ಲ, ಇಲ್ಲ ಒಂದು ಮಿನಿಮಮ್ 30 ಮಿನಿಟ್ಸ್ ಇರಬೇಕು ಇದು ಅಂತ ಏನೇನೋ ಕಲ್ಪನೆಗಳಿವೆ, ಯಾವುದೂ ಇದಿಲ್ಲ. ಶಾರ್ಟ್ ಫಿಲ್ಮ್ ಡೆಫಿನೇಷನ್ ಏನು ಅಂತ ಅಂದ್ರೆ, ಅದು ಅಮೆರಿಕನ್ ಅಕಾಡೆಮಿ ಡೆಫಿನೇಷನ್, ಬೇರೆ ಬೇರೆ ಕಡೆಗೆ ಮೈನರ್ ಮಾಡಿಫಿಕೇಶನ್, ಲೆಸ್ ದ್ಯಾನ್ 40 ಮಿನಿಟ್ಸ್ ಅಂತ. ಮೊನ್ನೆ ಒಂದು ನಮ್ಮ ಮಲಯಾಳಂ ಡೈರೆಕ್ಟರ್ ಒಬ್ಬ ಶರಣ್ ಅಂತ 6 ಸೆಕೆಂಡ್ಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಅವರೊಂದು ಶಾರ್ಟ್ ಫಿಲ್ಮ್ 6 ಸೆಕೆಂಡ್ಸ್ ಮಾಡಿ ಒಂದು ನ್ಯಾಷನಲ್ ಅವಾರ್ಡ್ ಅನ್ನು ತಗೊಂಡ್ರು. ಇಲ್ಲ, ನಾನು ಟಾಕ್ ಅಬೌಟ್ 6 ಸೆಕೆಂಡ್ಸ್. 6 ಸೆಕೆಂಡ್ ಅದೇನು ಹೇಗೆ ಮಾಡಿದ್ರು ಅಂತ ನೋಡಿದೆ ನಾನು. 4 ಶಾರ್ಟ್ಸ್ ವಿತ್ ಡಿಫರೆಂಟ್ ಇದು ಮುಖವಾಡ. ಅದೇನು ಮೆಸೇಜ್ ಏನಪ್ಪಾ ಅಂತ ಅಂದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ಮುಳುಗೋಗಿದ್ದೀವಲ್ಲ, ಆ ಸೋಷಿಯಲ್ ಮೀಡಿಯಾದ ಅದರಿಂದ ಆಗ್ತಾ ಇರೋ ತೊಂದರೆಗಳು ಬರೀ 4 ಮುಖಭಾವಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ. 6 ಸೆಕೆಂಡ್ಸ್ ಹಿಂದೆ ಒಂದು 9 ಸೆಕೆಂಡ್ಸ್ ಒಂದು ಮಾಡಿದ್ರಂತೆ, 6 ಸೆಕೆಂಡ್ಸು. ಈ ರೀತಿ ಸೆಕೆಂಡ್ಗಳಲ್ಲಿ ಕೂಡ ಶಾರ್ಟ್ ಫಿಲ್ಮ್ ಮಾಡುವ ಅವಕಾಶಗಳಿವೆ. ಇದಕ್ಕೆ ಬೇಕಾಗಿರೋದೇನಪ್ಪ ಅಂತ ಅಂದ್ರೆ ರಿಮಾರ್ಕಬಲ್ ಕ್ರಿಯೇಟಿವಿಟಿ.
ಫೀಚರ್ ಫಿಲ್ಮ್ನಲ್ಲಿ 2.5 ಗಂಟೆಗಳ ಕಾಲ ನೀನು ಏನು ಮಾತಿನಲ್ಲಿ, ಮ್ಯೂಸಿಕ್ನಲ್ಲಿ, ಫೈಟಿಂಗ್ನಲ್ಲಿ, ವಾಕಿಂಗ್ನಲ್ಲಿ ಎಲ್ಲದರಲ್ಲೂ ಅದನ್ನೇ ಎಕ್ಸ್ಪ್ಲೋರ್ ಮಾಡ್ಬೋದು.